ಈ ವಿಡಿಯೋನ ಪೂರ್ತಿ ನೋಡಿ. ಒಂದು ಹಾವು ಹಾದಿಯಲ್ಲಿ ಹೋಗ್ಬೇಕಾದ್ರೆ ಒಂದು ಗರಗಸದ ಮೇಲೆ ಪಾಸ್ ಆಗ್ಬಿಡುತ್ತೆ. ದೇಹದ ಮೇಲೆ ಒಂದು ಸಣ್ಣ ಗಾಯನೇ ಆಗುತ್ತೆ. ಆದ್ರೆ ಹಾವಿಗದು ಸಣ್ಣ ಗಾಯ ಅಂತ ಅನ್ಸಲ್ಲ, ದೊಡ್ಡ ಅಟ್ಯಾಕ್ ಅಂತ ಅನ್ಸಿ ನಾನು ಗರಗಸನ ಕಚ್ತೀನಿ ಅಂತ ಹೇಳಿ ಕಚ್ಚಕ್ ಶುರು ಮಾಡುತ್ತೆ. ಕಚ್ಚಿದಷ್ಟು ಗಾಯ ಜಾಸ್ತಿ ಆಗ್ತಿದ್ದಾಗ ಹಾವಿಗೆ ಕೋಪ ಬಂದು ಲಾಸ್ಟ್ ಅಲ್ಲಿ ನಾನು ಉಸಿರು ಕಟ್ಟಿ ಅದನ್ನ ಸಾಯಿಸ್ತೀನಿ ಅಂತ ಗರಗಸನ ಸುತ್ತಿ ಜೋರಾಗೆ ಉಸಿರು ಕಟ್ಟೋದಕ್ಕೆ ಟ್ರೈ ಮಾಡುತ್ತೆ. ಆದ್ರೆ ದುರದೃಷ್ಟವಶ ಹಾವು ಸತ್ ಬೀಳುತ್ತೆ. ಆ ಹಾವನ್ನ ಕೊಂದಿದ್ದು ಆ ಗರಗಸನ ಅಲ್ಲ, ಅದ್ರ ಕೋಪ. ಇದನ್ನ ಸೈಕಾಲಜಿಯಲ್ಲಿ ದಿ ವೈಲ್ಡ್ ಹಾರ್ಸ್ ಎಫೆಕ್ಟ್ ಅಂತ ಹೇಳಿ ಕರೀತಾರೆ. ನಡೆದಿರೋದು ಸಣ್ಣ ಘಟನೆನೆ, ಆದ್ರೆ ಅದಕ್ಕೆ ಅಷ್ಟು ದೊಡ್ಡ ರಿಯಾಕ್ಷನ್ ಕೊಡುವಂತ ಅವಶ್ಯಕತೆ ಇರಲಿಲ್ಲ. ಇದು ನಮ್ಗಳ ಲೈಫ್ ಅಲ್ಲೂ ನಡೀತಾ ಇರುತ್ತೆ. ಫಸ್ಟ್ ಎಲ್ಲಾನು ಪ್ರಾಬ್ಲಮ್ ಆಗಿ ನೋಡೋದನ್ನ ನಿಲ್ಸಿ, ಹಂಗೆ ಪ್ರಾಬ್ಲಮೇ ಬಂದ್ರೂನು ಸ್ವಲ್ಪ ತಾಳ್ಮೆಯಿಂದ ಇದ್ದು ಆ ಪ್ರಾಬ್ಲಮ್ ನ ಹೆಂಗೆ ಹ್ಯಾಂಡಲ್ ಮಾಡಬಹುದು ಅಂತ ಯೋಚನೆ ಮಾಡಿ. ನೀವು ಪ್ರತಿ ಸಲ ಕೋಪಿಸ್ಕೊಂಡಾಗ ಅದು ಎದುರುಗಡೆ ವ್ಯಕ್ತಿನ ಹರ್ಟ್ ಮಾಡೋದಕ್ಕಿಂತ ಜಾಸ್ತಿ ನಿಮ್ಮನ್ನೇ ಹರ್ಟ್ ಮಾಡ್ತಿರುತ್ತೆ. ಇನ್ನು ಎಷ್ಟು ದಿನ ಅಂತ ನಿಮ್ಮನ್ನ ನೀವೇ ಹರ್ಟ್ ಮಾಡ್ಕೊಂತೀರಾ? ಏನೇ ಪ್ರಾಬ್ಲಮ್ ಬರ್ಲಿ ಚಿಲ್ ಆಗಿ ಹ್ಯಾಂಡಲ್ ಮಾಡಿ. ಪ್ಲೀಸ್ ಬಿ ಕೈಂಡ್ ಟು ಯುವರ್ ಸೆಲ್ಫ್. ಈ ರೀಲ್ ನ ನೀವು ಯಾರೆಲ್ಲ ಯಾವಾಗ್ಲೂ ಪೀಸ್ಫುಲ್ ಆಗಿ ಇರಬೇಕು ಅಂತ ಅನ್ಕೊಂತೀರಾ ಅವರಿಗೆ ಶೇರ್ ಮಾಡಿ. ಮತ್ತೆ ಇದೇ ತರ ಒಳ್ಳೆ ಕಂಟೆಂಟ್ ಗೆ ಫಾಲೋ ಮಾಡ್ಕೊಳ್ಳಿ ಅಬೈಸ್ ಕಾಂಪಸ್. ಒನ್ ಕಾಂಪಸ್ ಫಾರ್ ಬೋತ್ ಲೈಫ್ ಅಂಡ್ ಟ್ರಾವೆಲ್ ಡೆಸ್ಟಿನೇಷನ್. ಸಿ ಯು.